ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಟ್ರೇಡ್ ಯೂನಿಯನ್ಗಳ ಜಂಟಿ ಕ್ರಿಯಾ ಸಮಿತಿ ಮೇ 20ರಂದು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಇದು ಸರ್ಕಾರವೇ ನಡೆಸಿರುವ ಕುತಂತ್ರ ಎಂದು ಸಾರಿಗೆ ನೌಕರರ ಸಂಘಟನೆಗಳು ಆರೋಪಿಸಿವೆ. ಈ ಬೆಳವಣಿಗೆಗಳ ಕುರಿತು ಸಿಐಟಿಯು ರಾಜ್ಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಾರಿಗೆ ನೌಕರರ ಮುಖಂಡರು ಹೈಕೋರ್ಟ್ ಆದೇಶವನ್ನ ಅಧ್ಯಯನ ಮಾಡಿದ ಬಳಿಕ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಮುಂದಿನ ಹೋರಾಟದ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸರ್ಕಾರಕ್ಕೆ ಇನ್ನು ಸಂಜೆಯವರೆಗೆ ಸಮಯವಿದ್ದು ಉದ್ದಟತನವನ್ನ ಬಿಟ್ಟು ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲವಾದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ನೌಕರರು ಎಚ್ಚರಿಸಿದ್ದಾರೆ. ಸಾರಿಗೆ ನೌಕರರ ಹೋರಾಟಕ್ಕೆ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಲೇಬೇಕು. ಅವರ ನ್ಯಾಯಯುತ ಬೇಡಿಕೆಗಳು ಈಡೇರಲೇಬೇಕು. ಸಾರಿಗೆ ನೌಕರರ ಹೋರಾಟಕ್ಕೆ ಸಿಐಟಿಯು ಬೆಂಬಲ. ಸಾರಿಗೆ ನೌಕರರ ಹೋರಾಟಕ್ಕೆ ಸಿಐಟಿಯು ಬೆಂಬಲ. ಹಿಂದೆ ಮುಷ್ಕರದ ಸಮಯದಲ್ಲೂ ಕೂಡ ನಿಮಗೆ ಆಗಸ್ಟ್ 2025ರಲ್ಲಿ 5ನೇ ತಾರೀಕು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ವಿ. ಆ ಸಮಯದಲ್ಲೂ ಕೂಡ PIL ಹಾಕಿಸಿದ್ರು. ಈ PIL ಹಿಂದೆ ಒಂದು ಷಡ್ಯಂತ್ರ ಇದೆ. ಅದು ಸರ್ಕಾರ ಮತ್ತು ಆಡಳಿತ ವರ್ಗದ ಷಡ್ಯಂತ್ರ ಇದೆ. ನಾವು ಇಲ್ಲಿಯವರೆಗೆ ಬರೀ ಆಡಳಿತ ವರ್ಗ ಮತ್ತು ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಅವರು ಕಠಿಣ ಕ್ರಮ ತಗೊಳ್ತೀವಿ ಅಂದರೆ ನಾವು ಸವಾಲನ್ನು ಹಾಕಿ ಚಳುವಳಿಯನ್ನು ನಡೆಸ್ತಾ ಇದ್ವಿ. ಈಗ ನ್ಯಾಯಾಲಯವನ್ನು ಬಳಸ್ತಕ್ಕಂಥದ್ದು ಆಳುವ ವರ್ಗದ ಒಂದು ಪ್ರಮುಖ ಸಾಧನವಾಗಿ ಇದೆ. ಆದರೆ ಒಟ್ಟಾರೆ ನಾವು ನ್ಯಾಯಾಲಯದ ಆದೇಶ ಏನಿದೆ ನೋಡಿ ಆನಂತರದಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ನಾವು ನೀಡ್ತೀವಿ. ಈಗ ದುಡಿಯುವ ವರ್ಗದ ಒಂದು ಸಮಸ್ಯೆ ಏನಿದೆ ಇದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕು. ಈಗ ನಾವು ಮುಷ್ಕರದ ನೋಟಿಸನ್ನು ಯಾವಾಗ ಕೊಟ್ವಿ, ಈ ಬೇಡಿಕೆಯನ್ನು ಯಾವಾಗ ಇಟ್ಟಿದ್ದಾರೆ, ನಾವು 1/1/24ರಿಂದ ಬೇಡಿಕೆಯನ್ನು ಇಟ್ಟಿದ್ದೀವಿ. 28 ತಿಂಗಳ ಕಾಲ ಬೇಜವಾಬ್ದಾರಿ ಸರ್ಕಾರ ಇದೆ, ಆ ಬೇಡಿಕೆಯನ್ನು ಈಡೇರಿಸ್ತಲೇ ಅಂತೇಳಿ ನ್ಯಾಯಾಲಯ ಪರಿಗಣಿಸಬೇಕು. ಈಗ ನ್ಯಾಯಾಲಯ ಬರೀ ತಕ್ಷಣದಲ್ಲಿ ಸಾರ್ವಜನಿಕರ ಆಗುವಂಥ ಸಮಸ್ಯೆಯನ್ನು ಅವರು ಮುಂದೆ ಮಾಡ್ತಾರೆ. ನಮಗೆ ನಿನ್ನೆ ಕೂಡ ಹೇಳಿದರು, ಹೈಸ್ಕೂಲ್ ಮಕ್ಕಳಿಗೆ ಏನು ಪರೀಕ್ಷೆ ಇದೆ, ಅದಕ್ಕೋಸ್ಕರ PILಲ್ಲಿ ನಮಗೆ ಮುಷ್ಕರವನ್ನು ರದ್ದು ಮಾಡಿ ಅಂತ ಕೋರಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಇದು ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ ಅಂತೇಳಿ ನಮಗೆ ತಿಳುವಳಿಕೆ ಇದೆ ಸಂಘಟನೆಗಳಿಗೆ. ಅದಕ್ಕಾಗಿಯೇ ನಾವು 2 ವರ್ಷಗಳ ಕಾಲ ಕಾಯ್ದಿದ್ದೀವಿ. ಸೊ ಈಗ ಅಂತಿಮವಾಗಿ ನಾವು ಈ ಚಳುವಳಿಗೆ ಹೋದಾಗ ಈ ಕೋರ್ಟನ್ನು ಈಗ ಅಡ್ಡ ತರ್ತಾರೆ. ನ್ಯಾಯಾಲಯಗಳು ಕೂಡ ಇವತ್ತು ಕಾರ್ಮಿಕರ ಪರವಾಗಿ ದೃಢವಾಗಿ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು. ಅದನ್ನು ಬಯಸ್ತೀವಿ ನಾವು. ಈಗ ನಿನ್ನೆವರೆಗೂ ನಮ್ಮ ಜೊತೆಲೇ ಇದ್ರು ಅವರು. ಒಂದು SC/ST ಯೂನಿಯನ್ ಅಂತ ಇದೆ, ಅದು ಜಕ್ಕಪ್ಪನ ಒಂದು ಸಂಘ. ಈಗ ಜಕ್ಕಪ್ಪನಿಗೆ ಸಿದ್ದರಾಮಯ್ಯ MLC ಮಾಡಿದ್ದಾರೆ. ಅವರು ಆಟೋಮೆಟಿಕ್ಕಾಗಿ ಈ ಮುಷ್ಕರದಿಂದ ವಾಪಸ್ ಹೋಗಿ ಅಂತ ಹೇಳಿ ಜಕ್ಕಪ್ಪ ಅವ್ರಿಗೆ ಹೇಳಿದ್ದಾರೆ. ಹಾಗಾಗಿ SC/ST ಯೂನಿಯನ್ ಅವರು ವಾಪಸ್ ಹೋಗಿದ್ದಾರೆ. ಇನ್ನೊಂದು ಭಾಸ್ಕರ್ ರಾವ್ ಅಂತ ಒಂದು ಟೀಮ್ ಇದೆ, ಜಗದೀಶ್ ಅಂಡ್ ಟೀಮು. ಅವರು ಕೂಡ ನಿನ್ನೆವರೆಗೂ ನಮ್ಮ ಜೊತೆಲಿದ್ದು ಲೇಬರ್ ಕಮಿಷನರ್ ಆಫೀಸಲ್ಲಿ ಮೀಟಿಂಗ್ ಎಲ್ಲ ಬಂದಿದ್ದರು. ರಾತ್ರಿ ಅದು ಏನಾಯ್ತೋ ಗೊತ್ತಿಲ್ಲ, ಅವರು ಕೂಡ ನಿನ್ನೆ ವಾಪಸ್ ತೊಗೊಂಡಿದ್ದಾರೆ. ಈಗ ನಾವು ಯಾವುದೇ ಕೂಡ ಚರ್ಚೆ ಮಾಡಿ ಒಮ್ಮತದಿಂದ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ತುಮಕೂರಿಗೆ ಒಂದು ಕಪ್ಪು ಬಾವುಟ ಪ್ರದರ್ಶನ ಮಾಡೋ ಕಾರ್ಯಕ್ರಮನೂ ಕೂಡ ಈ ಎರಡೂ ಸಂಘಟನೆ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿರೋದು. ಈ ಹೋಮ್ ಮಿನಿಸ್ಟ್ರು ಮತ್ತು ರಾಜಣ್ಣ ಮಾಜಿ ಮಂತ್ರಿಗಳು ಮನವಿ ಮಾಡಿದ್ದಾರೆ, ನಮ್ಮ 3 ವರ್ಷದ ಸಾಧನೆ ಸಮಾವೇಶ ಇದೆ, ದಯಮಾಡಿ ನಿಮ್ಮ ಸಮಸ್ಯೆನ CM ಹತ್ತ ಮನವರಿಕೆ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ, ದಯಮಾಡಿ ನಿಮ್ಮ ಈ ಕಪ್ಪು ಬಾವುಟ ಪ್ರದರ್ಶನ ವಾಪಸ್ ತಗೋಬೇಕು ಅಂತ ಅವ್ರು ಮನವಿ ಮಾಡಿದ ಮೇಲೆ ನಾವು ದಯಮಾಡಿ ಚರ್ಚೆ ಮಾಡಿ ಕೆಲವರೆಲ್ಲ ಯಾರ್ಯಾರು ಅವೈಲೇಬಲ್ ಇರ್ತಾರೆ ಅವ್ರ ಮುಖಂಡರ ಚರ್ಚೆ ಮಾಡಿ ಅದನ್ನು ವಾಪಸ್ ತೊಗೊಂಡಿದ್ದೇವೆ. ಯಾವುದೇ ಕೂಡ ಏಕಪಕ್ಷೀಯವಾಗಿ ತಗೊಳ್ಳುವಂಥ ನಿಲುವನ್ನು ಜಂಟಿ ಸಮಿತಿ ಎಂದೂ ಕೂಡ ತೀರ್ಮಾನ ಮಾಡಿಲ್ಲ.